ಆಯುರ್ವೇದಿಕ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ 100% ಕ್ಯೂರ್ ಆಗುತ್ತೆ. ನಾವು ಈಗ 5 ವರ್ಷದಿಂದ ನಾವು ಅದನ್ನೇ ಯೂಸ್ ಮಾಡ್ತಿರೋದು. ಹೈನುಗಾರಿಕೆಯಲ್ಲಿ ಜ್ವಲಂತ ಸಮಸ್ಯೆ ಏನು ಅಂದರೆ ಕೆಚ್ಚಲು ಬಾವು ಆದರೆ ಹಸುನೇ ಹೋಯ್ತು ಅಂತ ಅನ್ಕೋಬೇಕು. ಯಾಕಂದರೆ ಇಂಗ್ಲೀಷ್ ಮೆಡಿಸಿನ್ ಇದರಲ್ಲಿ ಹಾಕಿದ್ರೂ ಕಡಿಮೆ ಆಗಲ್ಲ. ಅದು ಬರೀ ಕೆಚ್ಚಲು ಬಾವು ಆದರೆ ಏನೂ ತೊಂದರೆ ಇಲ್ಲ. ಅದರಲ್ಲಿ ಕಲ್ಲು ಬಾವು ಆದರೆ ತುಂಬ ಕಷ್ಟ. ಕೆಚ್ಚಲು ಬಾವು ಆಗಿರೋ ತೊಟ್ಟಲ್ಲಿ ಹಾಲು ಕರೆದು ಮತ್ತೆ ಇನ್ನೊಂದ್ರಲ್ಲಿ ಕರೆದ್ರೆ ಅದಕ್ಕೂ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಆಯುರ್ವೇದಿಕ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ 100% ಕ್ಯೂರ್ ಆಗುತ್ತೆ. ನಾವು ಈಗ 5 ವರ್ಷದಿಂದ ನಾವು ಅದನ್ನೇ ಯೂಸ್ ಮಾಡ್ತಿರೋದು. ನಮ್ಮಲ್ಲಿ ನಮಗೆ ಬರೋದು ತುಂಬಾ ಕಮ್ಮಿ ಮ್ಯಾಸ್ಟೈಟಿಸ್ ಯಾಕೆಂದ್ರೆ ಹಸು ಯಾವಾಗಲೂ ಬಿಡೋದ್ರಿಂದ ಮತ್ತೆ ಒಳ್ಳೆ ಫುಡ್ ಮೇಂಟೆನೆನ್ಸ್ ಚೆನ್ನಾಗಿರೋದ್ರಿಂದ. ಇದು ಅಶ್ವಗಂಧ ಹಿರೇಮದ್ದು ಅಂತಾರೆ, ಹಳ್ಳಿಗಡಲೆ ಹಿರೇಮದ್ದು ಅಂತಾರೆ. ಇದನ್ನ ಅರ್ಧ ಕೆಜಿ ತಗೋಬೇಕು. ಅರ್ಧ ಕೆಜಿಗೆ 100 ಗ್ರಾಮು ಮೆಣಸು, ಕರಿಮೆಣಸು, 50 ಗ್ರಾಮು ಬೆಳ್ಳುಳ್ಳಿ, ಎಲ್ಲದನ್ನು ನುಣ್ಣಗೆ ರುಬ್ಬೇಕು. ಮಿಕ್ಸಿಲಿ ಹಾಕಿ ರುಬ್ಬಿ 1/4 ಕೆಜಿ ಒಂದ್ಸತಿ ಹಾಕ್ಬೇಕು. ಒಂದ್ಸತಿ ಹಾಕಿ ಕೆಚ್ಚಲಿಗೆ ಪೂರ್ತಿ ಹಚ್ಚಬೇಕು. ಯಾವ ಟೀತಲ್ಲಾಗಿರುತ್ತೆ ಆ ಟೀ ಪೂರ್ತಿ ಹಚ್ಚಬೇಕು. ಮತ್ತೆ ಮಿಕ್ಕಿದ್ದನ್ನ ಲಿಕ್ವಿಡ್ನ ಕೂಡಿಸ್ಬೇಕು. ಅದು ನಿಂಬೆಹಣ್ಣು ಹಾಕ್ಬೋದು. ನಿಂಬೆಹಣ್ಣು ಹಾಕಿದ್ರೆ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇಷ್ಟು ಮಾಡಿದ್ರೆ ಕೆಚ್ಚಲು ಬಾವು ಆಟೋಮೆಟಿಕ್ ಆಗಿ ಕಮ್ಮಿ ಆಗುತ್ತೆ. ಫಸ್ಟ್ ಟೈಮ್ ಮಾಡೋದವ್ರಿಗೆ ಕಷ್ಟ ಆಗುತ್ತೆ, ಇಲ್ಲ ಇದು ಸರಿ ಹೋಗುತ್ತೆ ಹೇಗೋ ಅನ್ನೋದಾದ್ರೆ ಬೇಕಾದ್ರೆ ಒಂದು ಆಂಟಿಬಯೋಟಿಕ್ ಟ್ಯೂಬ್ ಹಾಕೊಂಡು ಮತ್ತೆ ಇದನ್ನ ಹಚ್ಬೋದು. ಅದು ನಡೆಯುತ್ತೆ, ಅದು ಕೆಲಸ ಮಾಡುತ್ತೆ ಚೆನ್ನಾಗಿ. ಆದಷ್ಟು ಪ್ರೋಟೀನು, ಫೈಬರ್ 2 ಕೊಟ್ಟರೆ ಸಾಕು. ಮೇಂಟೆನೆನ್ಸ್ ಚೆನ್ನಾಗಿರ್ಬೇಕು. ಆದಷ್ಟು ಫೀಲ್ಡ್ ಮೇಂಟೆನೆನ್ಸ್ ಓನಾಗಿ ಮಾಡಬೇಕು. ದಯಮಾಡಿ ರೈತರು